ಸಮ್ಮರ್ ಒಳಗೆ ಕ್ಲೈಮೇಟ್ ಹಿಂಗಿದ್ರೆ ನೀವು ಡೇ 64 ಸೊ ಇವತ್ತು ನಂದು ಮಾರ್ನಿಂಗ್ ವರ್ಕೌಟ್ ಟ್ರೈಸೆಪ್ಸ್ ಇತ್ತು. ಯಪ್ಪ ಎಂತ ಬಿಸಿಲು ಚಾಲು ಆಗೈತೆ ಅಂತ ಹೇಳಿದ್ರೆ ಹೊರಗೆ ಹೋಗಾಕನು ಸತ್ಯಕ್ಕೆ ಹೆದರಿಕೆ ಆಗತೈತಿ, ಅಷ್ಟು ಬಿಸಿಲು ಸ್ಟಾರ್ಟ್ ಆಗೈತಿ. ಸೊ ಅದ್ರ ಸಂಬಂಧ ಎಷ್ಟ್ ಆಗ್ತೈತೆ ಅಷ್ಟ ಹೈಡ್ರೇಟೆಡ್ ಆಗಿ ಇರ್ರಿ. ಇದು ಸಮ್ಮರ್ ಸ್ಟಾರ್ಟ್ ಆಗೈತಿ ಅಂದ್ರ ಒಂದ್ ಕರೆಕ್ಟ್ ಒಂದ್ ಪ್ರಾಪರ್ ಬಿಸಿಲಾರ ಹೊಡಿಬೇಕ, ಇಲ್ಲಾಂದ್ರ ಮಳಿಯಾರ ಬರ್ಬೇಕ. ಅದನ್ನ ಬಿಟ್ಟ ಎರಡು ಅಲ್ಲ ನಡಬರ್ಕ್ ಸಿಕ್ಕೊಂಡ್ಬಿಡ್ತೈತಿ. ಈ ಟೈಪ್ ಹೊರಗೆ ಏನಾದ್ರು ಕೋಲ್ಡ್ ಕ್ಲೈಮೇಟ್ ಆತಂದ್ರ ನಾವ್ ಒಳಗಿದ್ದವರೆಲ್ಲ ಸತ್ತ ಹೋಗ್ಬೇಕಾಗ್ತೈತಿ, ಅಷ್ಟು ಶೆಕೆ ಆಗ್ತಿರ್ತೈತಿ. ಜಿಮ್ ಒಳಗ ಆತ, ಆಫೀಸ್ ಒಳಗ ಆತ. ಇದು ಏನಾರು ಒಂದ್ ಕರೆಕ್ಟ್ ಹಂಗ ಒಂದ್ ಬಿಸಿಲಾರು ಬರಂಗಿಲ್ಲ, ಇಲ್ಲ ಒಂದ್ ಮಳಿಯಾರ ಬರಂಗಿಲ್ಲ. ಒಟ್ಟ ಎರಡೂ ಕಡೆ ಆಗಿ ನಮ್ಮನ್ ಕೊಲ್ಲಾಕ್ ನಿಂತೈತಿ. ಈ ಶೆಕೆ ಜಾಸ್ತಿ ಹೊಡೆಯತ್ತಂದ್ರ ವರ್ಕೌಟ್ ಮಾಡಾಕು ಮನ್ಸಾಗಂಗಿಲ್ಲ. ನಾ ವರ್ಕೌಟ್ ಎಲ್ಲ ಮುಗಿಸ್ಕೊಂಡ್ ಮನಿಗ್ ಬಂದ್ ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಆಫೀಸ್ ಕಡೆ ಬಂದೆ. ಅಂಡ್ ಆಫೀಸ್ನಾಗ ಬಂದ್ ವರ್ಕ್ ಮಾಡಾಕತ್ರ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಸೊ ಈವ್ನಿಂಗ್ ಟೈಮ್ ಆತ, ಬೇಗ ನಾ ಪಂಚಾಟ್ ಹೊಡೋದು ಸೀದಾ ಮನಿ ಕಡೆ ಬರತ್ತೆ. ಯಾಕೋ ಗೊತ್ತಿಲ್ಲ, ಒಟ್ಟ 2 ದಿನ ಆತ. ಸನ್ಸೆಟ್ ಅಂತೂ ಮಸ್ತ್ ಬೀಳತೈತಿ. ಅಂಡ್ ಮನಿಗ್ ಬಂದ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಮ್ಮಿ ಎಲ್ಲ ಲಿಸ್ಟ್ ಬರ್ದಿಟ್ಟಿದ್ರೆ ಅದನ್ನ ತಗೊಂಡ್ ನಮ್ಮ ಅಕ್ಕಾರ ಮನಿ ಕಡೆ ಹೋದೆ. ನಮ್ಮ ಅಕ್ಕ ಇವತ್ತು ಯಾವುದೋ ಒಂದು ಸೀಡ್ಸಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತಿದ್ಲ. ಯಾವ್ದಂತೇಳಿ ಹೇಳಿದ್ಲಕ್ಕಿ ನನಗೆ ನೆನಪಿಲ್ಲ. ನಮ್ಮ ಅಕ್ಕಗೊಂದು ಬಾ ಹೇಳಿಸಿದ ಮನೆ ಕಡೆ ಬಂದು ನಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನಾನು ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.